ಮರುವರನೆ ತವ ಪಾದವಾದ ದರ್ಶನದಿಂದ ಜನುಮ ಸಾರ್ಥಕವಾದುದು ನನಗೆ ಕನವಾಗಿ ಮಣಿಯೊಂದವ ಜರಾಪೆಡವರೇ ಕಲ್ಗೆ ಜನಿಗಾದಿ ಮುದರಲಿ ಕೆಂದಾದ ಹೆಚ್ಚಿತು ಎನ್ನುವ ಹಾಗೆ ಭಾವಿಸಿದ್ದೇನೆ. ನೋಡಿದಿರ ಸ್ವಾಮಿ, ಜನತೆಯ ಕಾತರ ನಿಮ್ಮ ಅಮೃತ ವಚನವನ್ನು ಆಲಿಸುವಂತಹ ತವಕ ಅದನ್ನು ಉಣಬಡಿಸುವುದಿಲ್ಲ. ಶ್ರೀರಾಮಚಂದ್ರಮ, ನಾನು ಏನು ಆಡುವುದಕ್ಕಿದ್ದೇನ ಅದನ್ನೇ ಮಕ್ಕಳ ಬಾಯಿಂದ ಆಡಿಸಿದರೆ ಕೇಳುವ ಆಸಕ್ತಿ ನಿನಗಿದೆ. ಓಹೋ, ಧಾರಾಳ ಮಹಾರಾಜನನ್ನು ಉಭಯ ಶಿಷ್ಯರು ಸರಿ ಬೇಕಾದಂತ ಜ್ಞಾನವನ್ನು ಹೊಂದಿದ್ದಾರೆ. ನಮಗೆ ಕಾವ್ಯವನ್ನು ಬಾಯಿ ಕಂಠಪಾಠ ಮಾಡಿದ್ದಾರೆ. ಅವ್ರಿಗೊಂದು ಅವಕಾಶ ಕಲ್ಪಿಸಿ. ರಾಮ ತಪೋವನಾಭಿಗಮನ ರಾಮ ತಪೋವನಾಭಿಗಮನ ಹತ್ವಾಮೃಗ ಕಾಂಚನ ವೈದೇಹಿಗಳು ಜಟಾಯು ಮರಳು ವೈದೇಹಿಗಳು ಜಟಾಯು ಮರಳು ಸುಗ್ರೀವ ಸಂಭಾಷಣಂ ವಾಲಿ ಸಮುದ್ರ ವಾಲಿ ಸಮುದ್ರ ಲಂಕಾ ಪಶ್ಚಾದ್ರಾವಣ ಕುಂಭಕರ್ಣ ಪಶ್ಚಾದ್ರಾವಣ ಕುಂಭಕರ್ಣ ಏಪದ್ದಿ ರಾಮಾಯಣ 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 ಮುನಿಪನಾಗಿರುವಾಗ ಶ್ರೀರಾಮ ಕಾವ್ಯ ಮಾತನಾಡ ಸನುಮತಗಳಾಲಿತು ಸಮರದಿದ್ದೀಯ ಪಡೆಯರನ್ನು ಮೆಚ್ಚುತ್ತಲಿಯಲ್ಲ. ಅಪೂರ್ವವಾದಂತಹ ಬಾಲ ಪ್ರತಿಭೆಗಳು ಇವರಿಗೆ ಈ ಅಯೋಧ್ಯೆಯಿಂದ ಏನಾದರೂ ಕೊಡಲ್ಪಡಬೇಕು ಸ್ವಾಮಿ. ಏನು ಕೊಡಲಿ? ಈ ಮಕ್ಕಳಿಗೆ ನಿನ್ನ ಸಮಸ್ತ ಅಯೋಧ್ಯೆಯನ್ನೇ ನಿಮ್ಮ ಒಗಟಿನ ಅರ್ಥವನ್ನು ಬಿಡಿಸುವುದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ನನ್ನ ಮಕ್ಕಳಿಗೆ ತಾನೇ ಅಯೋಧ್ಯೆಯ ಪೀಠವನ್ನು ಕೊಡಬೇಕಾದದ್ದು. ನಿಮ್ಮ ಮಾತಿನ ತಾತ್ಪರ್ಯ ಇವರು ಯಾರೆಂದು ನಿನಗೆ ತಿಳಿಯುವುದು? ಯಾರು ಸ್ವಾಮಿ? ನಿನ್ನಲ್ಲಿ ಕೇಳ್ತೇನೆ. ಸೀತಾದೇವಿಯ ಮಕ್ಕಳು ರಾಮನಿಗೆ ಏನಾಗಬೇಕು? ಸೀತೆಯ ಮಕ್ಕಳೇ ಆಗಿದ್ದರೆ ರಾಮನಿಗೂ ಮಕ್ಕಳೇ ಆಗಿವೆ ಸ್ವಾಮಿ. ಇವರು ಅವರೇ ಸ್ವಾಮಿ. ನಿಮ್ಮಿಂದ ಕೇಳಿಸಿದಂತಹ ಪಾಠವನ್ನು ಕಂಠಪಾಠ ಮಾಡಿ ಇಲ್ಲಿ ಅವರು ವಿಸ್ತರಿಸಿದ್ದಾರೆ ಎನ್ನ ಮಾತ್ರಕ್ಕೆ ಇವರನ್ನು ಮಕ್ಕಳು ಎನ್ನುವ ಹಾಗೆ ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ಮತ್ತೆ ಸೀತೆಯ ಗರ್ಭಸ್ಥ ಶಿಶುಗಳಿಗೆ ವಿಶ್ವಾಮಿತ್ರರಿಂದ ಉಪದಿಷ್ಟವಾದಂತಹ ಶರ ವಿಜೃಂಭಕಾಸ್ತ್ರಗಳನ್ನು ಪ್ರಯೋಗಿಸುವಂತಹ ಬೀಜ ಮಂತ್ರವನ್ನು ಉಪದೇಶಿಸಿದ್ದೆ. ಅದರ ಪ್ರಯೋಗ ನಡೆಯಿತು. ಮಕ್ಕಳೇ, ನೀವು ನಿಮ್ಮ ತಾಯಿಯ ಗರ್ಭದಲ್ಲಿರುವಾಗ ತಂದೆಯಿಂದ ಉಪದೇಶವಂತಹ ದಿವ್ಯವಂತಹ ಮಂತ್ರವನ್ನು ಇದು ಈಗ ಪ್ರಯೋಗ ಮಾಡಿ. ಇದರ ಉಪಸಂಹಾರದ ವಿಧಾನ ಇವರಿಗೆ ಗೊತ್ತಿಲ್ಲ. ನಾನೇ ಉಪಸಂಹರಿಸ್ತೇನೆ. ಹರುಷದಲ್ಲಿ ಪರಿಗ್ರಹಿಸಿ ತೊರೆಯುಡೈದು ಜನನಿಗೆ ಸಂತೋಷದಲ್ಲಿ ಜನರಿಗೆ ಎರೆಗೆ ಸಂತೋಷದಲ್ಲಿ ಸರ್ವರೆ ದೊರಲಿ
ಸುಖ ಕಳೆದು ಕುಶಲವರ ಬರಸೆಳೆಯದು ಕುಶಲವರ ಬರಸೆಳೆದು ಮುತ್ತಿಗುದು ಜಾನಕಿ ತರಳರಿರ ತರಳರಿರ ನಿಮಗೆ ಒಂದು ದೊರೆತನಿಮ್ಮಯ ಜನಕ ದೊರೆತನಿಮ್ಮಯ ಜನಕ ಹರಿದುದಯ ಹರಿದುದಯ ಹೊಣೆಯು ಮುಂದೆ ರಾಮನಿಗೆ ಅರಸೆನಿಸಿರುವ ಸೌಭಾಗ್ಯ ಪಡೆದಿಲ್ಲ ರಾಮನಿಗೆ ಅರಸೆನಿಸಿರುವ ಸೌಭಾಗ್ಯವನ್ನು ಪಡೆದಿಲ್ಲ ಏನು ಭೂಮಿ ಜಯ ತರಳರಿರ 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 ಇಂದು ನಿಮ್ಮ ಪಾಲಿಗೆ ಶುಭ ಕಾಲ ಎಂಬುದು ಒದಗಿ ಬಂದಿದೆ ಮಕ್ಕಳೇ. ಮಕ್ಕಳೇ, ಇಷ್ಟರವರೆಗೆ ತಾಯಿಯ ಮಡಿಲ ಆಶ್ರಯದಲ್ಲಿ ಬೆಳೆದವರು ನೀವು. ತಂದೆ ಯಾರು ಎಂಬುದಾಗಿ ಕೇಳಿದವರು ನೀವೆಲ್ಲ ತೋರಿಸುವುದು ನಾನಲ್ಲ. ಆದರೆ ಇಂದು ಆ ಯೋಗ ಎಂಬುದು ನಿಮ್ಮ ಪಾಲಿಗೆ ಕೂಡಿ ಬಂದಿದೆ ಮಕ್ಕಳೇ. ಲೋಕದಲ್ಲೊಂದು ಮಾತಿದೆ, ಕೆರೆಯ ನೀರನ್ನು ಯಾವತ್ತೂ ಕೆರೆಗೆ ಚೆಲ್ಲಬೇಕು ಮಕ್ಕಳೇ. ನನ್ನ ಮಾತೃತ್ವದ ಹೊಣೆಗಾರಿಕೆ ಮುಕ್ತಾಯವಾಯಿತು ಮಕ್ಕಳೇ, ಮುಕ್ತಾಯವಾಯಿತು. ಇನ್ನು ನೀವು ತಾಯಿಯ ಬಳಿಯಲ್ಲಿ ಇರಬೇಕಾದವರಲ್ಲ. ತಂದೆ ಬಳಿ ಸೇರಿಕೊಂಡು ತಂದೆ ತೋಳ ತೆಕ್ಕೆಯಲ್ಲಿ ಬೆಳೆದು ತಂದೆಗೆ ತಕ್ಕ ಮಕ್ಕಳಾಗಿ ಯಶೋವಂತರಾಗಿ ಬಾಳಬೇಕಾದ ಮುದ್ದಿನ ಮಕ್ಕಳು ನೀವು. ಮಕ್ಕಳೇ, ನಿಮ್ಮ ತಂದೆ ಯಾರೆಂದು ನಿಮಗೆ ಗೊತ್ತಿಲ್ವಲ್ಲ? ಹೀಗೆ ಬನ್ನಿ, ನಾನು ತೋರಿಸ್ತೇನೆ ಮಕ್ಕಳೇ, ನಾನು ತೋರಿಸ್ತೇನೆ. ಬಳಿಕ ತರಳರ ಬೆರಸಿ ರಾಮನ ತಿಳುವ ಚರಣಿಗೆ ಮಣಿದು ರಾಮನ ತಿಳುವ ಚರಣಕ್ಕೆ ಮಣಿದು ಮುನಿಕುಲ ತಿಲಕಿಗೆ ಅಭಿನಮಿಸುತ್ತಲೂ ಜನಕನಂದನೆಯು ಮುನಿಕುಲ ತಿಲಕಿಗೆ ಅಭಿನಮಿಸುತ್ತಲೂ ಜನಕನಂದನೆಯು ಇಳೆಯಾಳ್ಮನಿ ಸನ್ನಿಧಿಯೋ ಇಳೆಯನೋದನೆಗಿಲ್ಲ ಶಾಶ್ವತ ನೆಲೆಯೋ ಇಳೆಯಾಳ್ಮನಿ ಸನ್ನಿಧಿಯೋ ಇಳೆಯನೋದನೆಗಿಲ್ಲ ಶಾಶ್ವತ ನೆಲೆಯೋ
ಹಾಗೆ ಹೇಳಬಾರದಮ್ಮ, ಹೇಳಬಾರದು. ತಂದೆ, ಕಾಡಿನಲ್ಲಿ ಅನಾಥಿಯಾಗಿ ಬಿದ್ದಂತಹ ನನ್ನನ್ನು ಆದರಿಂದ ಎತ್ತಿ ಕರೆತಂದು ಆಶ್ರಮದಲ್ಲಿ ಪೊರೆದವರು ನೀವು. ತಂದೆ,